Welcome to Chasing Monsoon number 6. ಮಳೆ ಎಷ್ಟು ಬಂತಂದ್ರೆ ಅಂಬ್ರೆಲ್ಲ ಹೊರಗೆ ತೆಗಿಬೇಕಾದ್ ನೋಡ್ರಿ. ಕವಿತೆಗಳು ನೀನೆ ನನ್ನ ಕನಸುಗಳು ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಮಾನ್ಸೂನ್ ಸೀರೀಸ್ನ ಎಂಜಾಯ್ ಮಾಡತ್ತಾರೆ ಅಂತೇಳಿ ಅನ್ಕೋತೀನಿ. ಹಿಂದಿನ ವಿಡಿಯೋದಾಗ ನೋಡಿರಿ ನಾವು ಬಂದಿವಿ ನಮ್ಮ ರಾಜಧಾನಿ ತಗೊಂಡ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲಿಗೆ. ಸೊ ಈಗ ವಾಪಸ್ ಹೋಗ್ಬೇಕಲ್ರಿ. ಕೊಂಕಣ್ ರೈಲ್ವೆ ಒಳಗೆ ಮತ್ತು ನಮ್ಮ ಕೋಸ್ಟಲ್ ಕರ್ನಾಟಕ ಒಳಗೆ ಮತ್ತು ನಮ್ಮ ಪೂರ್ತಿ ಕರ್ನಾಟಕ ಒಳಗೆ ಭಾರಿ ಮಳೆ ಆಗತ್ತದ್ರಿ. ರೆಡ್ ಅಲರ್ಟ್ ಕೊಟ್ರೆ ಭಾಳ ಮಳೆ ಆಗತ್ತೆ, ಯಾರು ಹೊರಗೆ ಹೋಗ್ಬೇಡ್ರಿ ಅಂಥೇಳಿ ಎಲ್ಲ IMD ಡಿಪಾರ್ಟ್ಮೆಂಟ್ದವ್ರು ಇದನ್ನ ರೆಗ್ಯುಲೇಷನ್ಸ್ ಎಲ್ಲ ಇಶ್ಯೂ ಮಾಡ್ಯಾರ. ಸೊ ಇಂಥದ್ದೆಲ್ಲ ಆಯ್ತಂತಂದ್ರೆ ನಾವು ಆ ಮೂಮೆಂಟ್ ಒಳಗೆ ಟ್ರೈನ್ ಜರ್ನಿ ಮಿಸ್ ಮಾಡೋಕ್ಕಾಗತ್ತೇನು ರೀ. ಸೊ ಅದಕ್ಕೆ ನಾನು ವಾಪಸ್ ಆಗತ್ತೀನಿ ನಮ್ಮ ಕರುನಾಡಿಗೆ. ಅದು ಯಾವ ಟ್ರೈನ್ ಒಳಗೆ ಹೇಳ್ರಿ? ಮಂಗಳ ಲಕ್ಷದ್ವೀಪ್ ಎಕ್ಸ್ಪ್ರೆಸ್ ಒಳಗೆ. ಹೌದ್ರಿ, ನಿಮ್ಗೆ ಮಧ್ಯಪ್ರದೇಶದ ಮೇಜರ್ ಘಾಟ್ ಆದಂತಹ ಬುದ್ನಿ ಘಾಟ್ ಜರ್ನಿ, ಆಮೇಲೆ ಕೊಂಕಣ್ ರೈಲ್ವೇಸ, ಆಮೇಲೆ ನಮ್ಮ ಕೋಸ್ಟಲ್ ಕರ್ನಾಟಕ, ಇದನ್ನೆಲ್ಲ ಒಂದೇ ಜರ್ನಿ ಒಳಗೆ ಕವರ್ ಮಾಡ್ಬೇಕಂತೇಳಿ ಈ ಟ್ರೈನ್ನ ನಾನು ಚೂಸ್ ಮಾಡ್ಕೊಂಡೇನಿ. ಸೊ ನಾನೀಗ ಅದನ್ನು ಈ ಭೋಪಾಲ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ಇಲ್ಲೇ 2 ರೈಲ್ವೆ ಸ್ಟೇಷನ್ ನೋಡೋಕೆ ಸಿಗ್ತಾವೆ. ಸೊ ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಮ್ಮ ಟ್ರೈನ್ ಅರೈವ್ ಆಗುತ್ತೆ ನೋಡಂತ. ಇಲ್ಲಿ ಯಾವುದೋ ಉದ್ಯೋಗ ನಗರಿ ಎಕ್ಸ್ಪ್ರೆಸ್ ಅಂತೇಳಿ ಡಿಪಾರ್ಟ್ ಆಗತೈತಿ. ಮಂಗಳ ಲಕ್ಷದ್ವೀಪ್ ಎಕ್ಸ್ಪ್ರೆಸ್ ನಮ್ಮ ಕರಾವಳಿ ಕರ್ನಾಟಕ ಜನತೆಗೆ ಗೊತ್ತಿರ್ಬೋದ. ಇದು ಎರ್ನಾಕುಲಂನಿಂದ ಸ್ಟಾರ್ಟ್ ಆಗಿ ಹಜರತ್ ನಿಜಾಮುದ್ದೀನ್ಗೆ ಹೋಗುತ್ತೆ. ಬಟ್ ಇದನ್ನು ನಾವು ಉಲ್ಟಾ ಜರ್ನಿ ಮಾಡತ್ತೀನಿ. ಡೆಲ್ಲಿಯ ಹಜರತ್ ನಿಜಾಮುದ್ದೀನಿಂದ ಇದು ಎರ್ನಾಕುಲಂಗೆ ಹೋಗೋ ದಾರಿ ಒಳಗೆ. ಸೊ ನಾವು ಇದನ್ನು ಭೋಪಾಲ್ದಿಂದ ಹಿಡ್ತೀವಿ. ಭೋಪಾಲ್ದಿಂದ ಇಟಾರ್ಸಿ, ಭುಸಾವಲ್, ಮನ್ಮಾಡ್ ದಾರಿಲೇ ಬೆಳಿಗ್ಗೆ ನಾಶಿಕ್, ಪನ್ವೇಲ್, ಹೌದ್ರಿ, ಕೊಂಕಣ್ ರೈಲ್ವೆಗೆ ಎಂಟ್ರಿಕೆ ನಾವು. ಆಮೇಲೆ ರತ್ನಗಿರಿ, ಸಾವಂತವಾಡಿ ರೋಡ, ತಿವಿಮ್ಮ, ಕರ್ಮಾಲಿ, ಮಡಗಾವ, ಕಾರವಾರ, ಮಂಗಳೂರು ಮೇಲೆ ಇದು ಮುಂದೆ ಹೋಗುತ್ತೆ ಎರ್ನಾಕುಲಮ್ಗೆ. ಅರೈವ್ ಆಗಿಬಿಡ್ತು ನೋಡ್ರಿ. ಗಾಡಿ ಲೇಟ್ ಇಲ್ಲೇ ಇಲ್ಲ, ನಾವೇ ಲೇಟ್ ಅದೀವಿ ಅಷ್ಟೇ. ಪೂರ್ತಿ ಲಾಸ್ಟ್ ಇತ್ತು ರೀ ನಮ್ಮ ಕೋಚ್. ಸೊ ಫೈನಲಿ ಬಂದು ಕುಂತೀವ್ರಿ. ಇದು ನಮ್ಮದು ಸೀಟ್ 37 ಮತ್ತು 38. ಸೊ ಇದ್ರೊಳಗೆ ಜರ್ನಿ ಆಗುತ್ತೆ. ಇದು ಈಗ ನಾವು ಡಿಪಾರ್ಟ್ ಆದ ತಕ್ಷಣ ನಿಮ್ಗೆ ಬುಧನಿ ಘಾಟ್ ನೋಡೋಕೆ ಸಿಗುತ್ತೆ. 5 ನಿಮಿಷ ಸ್ಟಾಪ್ ಆದ್ಮೇಲೆ ನಾವೀಗ ಭೋಪಾಲ್ ಜಂಕ್ಷನ್ನ ಡಿಪಾರ್ಟ್ ಆದ್ವಿ. ನಾವೀಗ ಭರ್ಕೆಡಾ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ ರೀ. ಇಲ್ಲಿಂದ ಘಾಟ್ ಸ್ಟಾರ್ಟ್.
number 20904 Varanasi Ekta Nagar Mahamana Superfast Express. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾವು ಘಾಟದ ಎಕ್ಸ್ಪೀರಿಯನ್ಸ್ ತೊಗೊಂಡಾದ್ಮೇಲೆ ಈಗ ಬಂದೇವ್ರಿ ಇಟಾರ್ಸಿ ಜಂಕ್ಷನಿಗೆ. ಅರ್ಧ ತಾಸಿಂದ ಸ್ಟ್ರೆಚ್ ಅಷ್ಟೇ ಐತ್ರಿ, ಅದು ಭಾರಿ ಸುಂದರ ಐತಿ. ಭೋಪಾಲ ಮತ್ತು ಇಟಾರ್ಸಿ ನಡಕ್ಕೆ ಬರುತ್ತೆ. ಸೊ ನಮ್ದು ಇನ್ನು ರೂಟ್ ಇರ್ತಾ ಇಟಾರ್ಸಿಯಿಂದ ಇಟಾರ್ಸಿಯಿಂದ ಖಂಡ್ವಾ, ಭುಸಾವಲ್, ಮನ್ಮಾಡ್ ಮೇಲೆ ನಾಶಿಕದಿಂದ ಪನ್ವೇಲ್, ಇಗತ್ಪುರಿ ಅದೆಲ್ಲ ಇರುತ್ತೆ. ಬಟ್ ರಾತ್ರಿ ಹೋಗುತ್ತದ. ಸೊ ನೋಡೋಣ ನಾವು ಎಲ್ಲೆಲ್ಲೆಲ್ಲ ಕವರ್ ಮಾಡ್ತೀವಿ. ಬಟ್ ಈ ಟ್ರೈನ್ ಜರ್ನಿ ನಾವು ಮಾಡತ್ತಿದ್ದ ನಿಮಗೆ ತೋರ್ಸಾಕ ನಮ್ಮ ಕೊಂಕಣ್ ರೈಲ್ವೇಸ್ ಇಟಾರ್ಸಿ ಒಳಗೆ ಸದಕ್ಕೆ ನಿಮ್ಗೆ ವೆದರ್ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಐತಿ. ಸೊ ಇಲ್ಲಿ ಯಾವುದೋ ಒಂದು ಗೋರಖ್ಪುರ್ ಹೋಗುವಂಥ LTT ಗೋರಖ್ಪುರ ಖುಷಿನಗರ್ ಸೂಪರ್ ಫಾಸ್ಟ್ ಎಂಟ್ರಿ ಅದ. ನಾವೀಗ ಮಧ್ಯಪ್ರದೇಶದ ಖಂಡವಾ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ಯಾವ್ರಿ. ಐತೆ ನೋಡ್ರಿ ಖಂಡವಾ ಜಂಕ್ಷನ್. ನೀವೇನ್ರ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗ್ಬೇಕಂದ್ರೆ ನಿಮಗೆ ನಿಯರೆಸ್ಟ್ ಮತ್ತು ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಇದ ಬಂದ್ಬಿಟ್ಟ. ಸೊ ಮಳೆ ನೋಡ್ರಿ ಇಲ್ಲೇ. ವಾವ್, ಸಿಗ್ನಲ್ ಅಂತೂ ಎಲ್ಲೋ ಐತಿ, ಬಟ್ ನಾನು ಮಳೆ ಎಂಜಾಯ್ ಮಾಡೋದಾನೆ. ಧಾರಾಕಾರ ಮಳೆ ಒಳಗೆ ನಾವು ಡಿಪಾರ್ಟ್ ಆದ್ವಿ ರೀ. ನಮ್ಮ ಟ್ರೈನ್ನ ಪೂರ್ತಿ ವಾಶ್ಔಟ್ ಮಾಡಿಬಿಡ್ತೆ. ಸೊ ನಾನು ಇಲ್ಲೇಯಿಂದನೇ ಜರ್ನಿ ಮಾಡಿದ್ದೆ. ಕಾಚಿಗುಡ್ಡ ಭಗತ್ಗಿ ಗೊತ್ತೆ ಎಕ್ಸ್ಪ್ರೆಸ್ ಅದ. ನಮ್ಮ ಫ್ಯಾಮಿಲಿ ಜೊತೆ ಇಲ್ಲೇ ಕುಂತಿದ್ದೀವಿ ನಾವು. ಇಲ್ಲೇ ಕುಂತು ವೇಟ್ ಮಾಡಿದ್ದೀವಿ. ಸೊ ಟ್ರೈನ್ಗಾಗೆ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರಿಂದ ನಾವು ಅಲ್ಲಾಕಾಟಿ ಮೆನು ತರಿಸಿವ್ರಿ. ಇಲ್ಲೇ ಪನ್ನೀರ್ ಐತಿ. ಸೊ ರೋಟಿ ಇಲ್ಲೇ ಸ್ಟೇಷನಿಂದ ತೊಗೊಂಡಿದ್ರು. ಅಣ್ಣ ಇಷ್ಟು ಕಿತ್ನಾ ಪಡ 50 ರೂಪಾಯಿ. 50 ರೂಪಾಯಿಗೆ ಸ್ಟೇಷನಿಂದ ಇದನ್ನು ತೊಗೊಂಡಾರ ಇವ್ರು. ಸೊ ಒಂದು ಸ್ವಲ್ಪ ಮಸಾಲೆ ಐತೆ, ಅದಕ್ಕೆ ರೈಸ್ ಕೊಟ್ರೆ. ಇಲ್ಲೇ ಟ್ರೈನದ್ದು ರೈಸ್, ಇಲ್ಲೇ ಚೋಲಾ ಪಲ್ಯ ಮತ್ತು ಇಲ್ಲಿ ದಾಲ್ ಐತಿ. ಹಾಂ, ಪನ್ನೀರ್ ಮೇಲೆ ಭರವಸೆ ಇರೋದಿಲ್ಲಲ್ಲ, ಅದಕ್ಕಿಂತ ಚೋಲಾ ಮತ್ತು ಇಂಥ ಪಲ್ಯ ತೊಗೊಂಡಿವಿ. ಸೊ ಒಂದು ಲೈಟ್ ಆಗಿರುತ್ತೆ ನಮ್ದು ಊಟ. ದಾಲ್ ನೋಡ್ರಿ, ಇಷ್ಟರೊಳಗೆ ಎಲ್ಲದ್ರಾಗೂ ನಾವು 3 ಜನ ತಿಂತೇವೆ ಅಂತಂದ್ರೆ ಸ್ವಲ್ಪ ಲೈಟ್ ಇಡ್ತೇವೆ. ಅಂತಂದ್ರೆ ಟ್ರಾವೆಲಿಂಗ್ ಒಳಗೆ ಏನಾರ ಹೊಟ್ಟೆ ಕೆಡಿಸುವಂಥದ್ದಿದ್ರು ಅಷ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತೇಳಿ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಮುಂಬೈ. ಹೌದ್ರಿ, ನಾವು ಇನ್ನೂ ಮುಂಬೈದ ಔಟ್ಸ್ಕರ್ಟ್ಸ್ ಒಳಗದೇವಿ, ಪನ್ವೇಲ್ ಡಿಸ್ಟಿಕ್ ಒಳಗದೇವಿ. ಇನ್ನು ನಾವು ಕೊಂಕಣ್ ರೈಲ್ವೇಸಿಗೆ ಎಂಟ್ರ್ ಆಗಿಲ್ಲ. ಸೊ ಈ ಥರ ವೆದರ್ ಐತಿ. ನಮ್ಮ ಮಳೆರಾಯ ನಮ್ಗೆ ಈ ಥರ ವೆಲ್ಕಮ್ ಮಾಡ್ರೆ. ವೆಲ್ಕಮ್ ಟು ಚೇಸಿಂಗ್ ಮಾನ್ಸೂನ್ ನಂಬರ್ 6. ಆಹಾ, Oh, wow. Oh, भाई साहब. नॉर्मल स्टेशन है, नॉर्मल स्टेशन. अभी तक कोंकण में प्रॉपर इंटरव्यू नहीं किया हम लोग. ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆಗಿ ಮಂಗಳೂರಿನ ಮಟ್ಟ ಹರಿದುಕೊಂಡು ಐತ್ರಿ. ಇದು ಸಿಂಗಲ್ ಲೈನ್ ಟ್ರ್ಯಾಕ್, 120 km/h ಮ್ಯಾಕ್ಸಿಮಮ್ ಸ್ಪೀಡ್. ಎಷ್ಟೋ ಜನಗಳ ತ್ಯಾಗದ ಪ್ರತಿಫಲ ಈ ಕೊಂಕಣ್ ರೈಲ್ವೇಸ್. ಇನ್ಮೇಲಿಂದ ನಾವು ಸಿಂಗಲ್ ಲೈನ್ ಆಗ್ತೇವೆ ಇಲ್ಲಿಂದ.
ಲಿಟ್ರಲಿ ನಮ್ದು ಹೆವನ್ ಜರ್ನಿ ಅಂದಂಗೆ ಅನ್ಸತ್ತದ ನೋಡ್ರಿ ಇಲ್ಲಿ. ಸೊ ಈಗ ಒಂದು ಯಾವುದೋ ಒಂದು ನಾವು ವಿನ್ಹೆರೆ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ ಲೂಪ್ ಆಗಿವಿ, ಸಿಂಗಲ್ ಲೈನ್ ಇರೋ ಸಂಬಂಧ ಕ್ರಾಸಿಂಗ್. ಈಗ ಜಸ್ಟ್ ಮಳೆ ಇರಲಿಲ್ಲ, ಏನಿರಲಿಲ್ಲ, ವಾಪಸ್ ನೋಡ್ರಿ ಇಲ್ಲಿ ಮತ್ತು ಮಳೆ ಸ್ಟಾರ್ಟ್ ಆಯ್ತು. ವಾವ್, ಲಿಟ್ರಲಿ ವಾವ್ ನೋಡ್ರಿ. ಆ ಗುಡ್ಡ ಪೂರ್ತಿ ಮಂಜಿನಿಂದ ಮತ್ತು ಮೋಡದಿಂದ ಮುಚ್ಚೋಗೈತಿ. ಮತ್ತು ಹಗುರ್ಕ ಮಳೆ ಸ್ಟಾರ್ಟ್ ಆದ. ಅಲ್ಲಿ ಗುಡ್ಡದ ಮೇಲಿಂದ ನೋಡ್ರಿ ಅಲ್ಲಿ ಎಲ್ಲಿ ನೋಡ್ತೀರ ಅಲ್ಲೆಲ್ಲ ಜರ್ನಿ ಅದಾವೆ, ಎಲ್ಲಿ ನೋಡ್ತೀರ ಅಲ್ಲೆಲ್ಲ ಫಾಲ್ಸ್ ಫಾಲ್ಸ್ ಫಾಲ್ಸ್. ನೀರಿನ ಜರಿಗಳು ಸ್ಟಾರ್ಟ್ ಆಗ್ಯಾವ ನೋಡ್ರಿ ಇಲ್ಲಿ ಎಲ್ಲ ಕಡೆ ರೀ. ಎಲ್ಲಿ ಕಣ್ಣು ಹಾಸ್ತೀರ ಅಲ್ಲೆಲ್ಲ ನಿಮಗೆ ಜರಿ ಕಾಣ್ತಾವೆ. ನಂಗೆ ವಿಯರ್ಡ್ ಅನ್ಸಿದ್ದೇನು ಹೇಳ್ರಿ, ನಾವೀಗ ಅಲ್ಲಿಂದ ಡಿಪಾರ್ಟ್ ಆದಮೇಲೆ ಖೇದ್ ಅನ್ನೋ ರೈಲ್ವೆ ಸ್ಟೇಷನಿಗೆ, ಖೇದ್ಗಿಂತ ಮೊದಲು ಕಲಂಬುಡಿ ಅಂತ ಇನ್ನೊಂದು ಸ್ಟೇಷನ್ ಐತಿ, ಅಲ್ಲಿ ಸ್ಟಾಪ್ ಆಗಿವಿ. ಸ್ಟೇಷನ್ ನೋಡ್ರಿ ಇಲ್ಲಿ ಪೂರ್ತಿ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಐತಿ, ಹೊಲದಾಗ ಅಡ್ಡಾಡ್ದಂಗೆ ಆಗತೈತಿ. ಬಟ್ ಇಲ್ಲಿ ನಮಗೆ ಕ್ರಾಸಿಂಗಿಗೆ ಬರತೈತಿ ನಮ್ಮದೇ ಆದಂಥ ಅಪೋಸಿಟ್ ಗಾಡಿ ಮಂಗಳ ಲಕ್ಷದ್ವೀಪ ಎರ್ನಾಕುಲಮಿಂದ. ಈ ಸ್ಟೇಷನ್ ಒಳಗೆ ಅನೌನ್ಸ್ಮೆಂಟ್ ಮಾಡಿ ಹೇಳತ್ತಾರ ಕ್ರಾಸಿಂಗಿಗೆ ಗಾಡಿ 10 ನಿಮಿಷ ನಿಂದಿರುತ್ತೆ ಅಂತೇಳಿ. ಡಿಫ್ರೆಂಟ್ ಅಲ್ರಿ ಇದೆಲ್ಲ ಕೊಂಕಣ್ ರೈಲ್ವೇಸದ್ದು. ಕೊಂಕಣ್ ರೈಲ್ವೇಸ್ ಅನ್ನೋದು ಇಂಡಿಯನ್ ರೈಲ್ವೇಸ್ ಒಳಗೆ ಬರುವಂಥ ನಾರ್ಮಲ್ ಝೋನ್ಸ್ ಒಳಗೆ ಬರೋಂಗಿಲ್ಲ ರೀ. ಇದು ಸಪ್ರೇಟ್ PSU ಫರ್ಮ್ ಆಗುತ್ತೆ. ಇದು ನಿಮ್ಗೆ ಹೇಳ್ದಂಗೆ 120 ಮ್ಯಾಕ್ಸಿಮಮ್ KM/s ಸ್ಪೀಡ್ ಸಿಂಗಲ್ ಲೈನ್ ಸೆಕ್ಷನ್ ಐತ್ರಿ. ಬರೀ 60 ಕಿಲೋಮೀಟ್ರ್ ರೋಹಾ ಮತ್ತು ಇದು ವೀರ್ ಅಂತ ಏನು ಸೆಕ್ಷನ್ ಐತಲ್ಲ ಅಲ್ಲಿ ಅಷ್ಟು 60 ಕಿಲೋಮೀಟ್ರ್ ಇದೆ, ಡಬಲ್ ಲೈನ್ ಐತಿ. ಕೊಂಕಣ್ ರೈಲ್ವೇಸ್ದ ಪ್ರತಿಯೊಂದು ಸ್ಟೇಷನ್ ಒಳಗೆ ನಿಮ್ಗೆ ಇದೇ ಬ್ಯೂಟಿ ನೋಡೋಕೆ ಸಿಗುತ್ತೆ ನೋಡ್ರಿ. ಬ್ಯಾಕ್ ಯಾರ್ಡ್ ಒಳಗೆ ಹಿಲ್ಸ್, ಡೆನ್ಸ್, ಫಾಗ್. ಜಸ್ಟ್ 2 ನಿಮಿಷದಿಂದ ಮಳೆ ಇರಲಿಲ್ಲ, ಏನಿರಲಿಲ್ಲ ನೋಡ್ರಿ. ಪನ್ವೇಲ್ ಆದಮೇಲೆ ಫಸ್ಟ್ ಆಫಿಷಿಯಲ್ ಸ್ಟಾಪ್ ನಮ್ದು ಇಲ್ಲೇ ಇತ್ತು ನೋಡ್ರಿ, ಖೇದ. ನಾನು ಪನ್ವೇಲ್ ಆದಮೇಲೆ ಎಚ್ಚರ ಆಗಿದ್ದೆ. 7 ಗಂಟೆಗೆ ನಾವು ಡಿಪಾರ್ಟ್ ಆದ್ವಿ ನಾವು. ತುಫಾನ್ ಬಂದಂಗೆ ಆಯ್ತು ನೋಡ್ರಿ. ಹಂಗೆ ಈಗ ಭಾಳ ಜೋರು ಬಂತು ಮಳೆ. ಈಗ ಮಳೆ ಎಷ್ಟು ಬಂತಂತಂದ್ರೆ ಅಂಬ್ರೆಲ್ಲ ಹೊರಗೆ ತೆಗಿಬೇಕಾಯ್ತು ನೋಡ್ರಿ. ಮಳೆಯೊಳಗೆ ಕೊಂಕಣ್ ರೈಲ್ವೆ ಮಜಾನ ಬೇರೆ. ಈಗ ಮನಸ್ಸು ಏನಾಗತ್ತೆ ಹೇಳ್ರಿ, ಅಂಬ್ರೆಲ್ಲ ನಿಂಗೆ ತೆಗಿಲಿ, ಹಿಂಗೆ ಮಾಡಿ ಅಂತೇಳಿ ಇದಕ್ಕೆ ಕೈ ಬಿಟ್ರೆ ಹೋಗ್ಬಿಡುತ್ತೀಗ. ಸೊ ಅದಕ್ಕೆ ಹಿಡ್ಕೊಂಡೇನಿ. ಇನ್ನೂ ಭಾಳ ಜರ್ನಿ ಇದು ಬಾಕಿ ಅದಾವೆ ನಿಮ್ಗಾಗಿ ಮಾನ್ಸೂನ್ ಒಳಗೆ. ಮೇ ಬಿ ಇಲ್ಲೇನೋ ಕ್ರಾಸಿಂಗ್ ಅನ್ಸುತ್ತೆ, ಅದ್ರ ಸಂಬಂಧ ಇಲ್ಲೇ ನಿಲ್ಸಾರ ಖೇಡ್ ಒಳಗೆ.
ಮಸ್ತ್ ಮಳೆ ಆಗತೈತ್ರಿ. ಅನ್ನ ಮತ್ತು ಶ್ರೇಯಾಂಶ್ ಭೈ ಚಾಯ್ ಕಾಫಿ ತೊಗೊಳತ್ತಾರ, ನಾನು ಸೂಪ್ ತೊಗೊಳತೀನಿ. ಭಾಳ ಥಂಡಿ ಐತಿ, ಏನರ ಬಿಸಿ ಬಿಸಿ ಬೇಕಲ್ಲ ಅದಕ್ಕೆ. ಮಾಂಡವಿ ಎಕ್ಸ್ಪ್ರೆಸ್ ಆಗಿದೆ, ಡಿಫ್ರೆಂಟ್ ಏನರ ತಿನ್ಬೋದಿತ್ತು. ಎಷ್ಟು ತೋರಿಸ್ಬೋದು ನೀವು ನೋಡ್ಬೋದು ನನ್ನ. ಹಾಂ ಏನರ ಒಂದು ಬಿಸಿ ಬಿಸಿ ನೋಡಾತಿದ್ದೆ ಬಾಡಿ ಹೀಟ್ ಮಾಡಾಕ. ರೈಲ್ವೆದ ಟೊಮೆಟೊ ಸೂಪ್ ಸಿಗ್ತ ಪ್ರಿಮಿಕ್ಸ್. ಅನ್ನ ಜರ್ನಿ ವಾವ್. ಚಿಪ್ಲೂನ್ ಸ್ಟೇಷನ್ ಎಂಟ್ರ್ ಆಗೋಕ್ಕಿಂತ ಮೊದಲು ಮುಂಬೈನಿಂದ ಗೋವಾ ಸೈಡ್ ಲೆಫ್ಟ್ ಸೈಡಿಗೆ ಬಂದು ನಿಂತ್ಬಿಡ್ರಿ. ಕಂಟಿನ್ಯೂಸ್ ಆಗಿ ನಿಮಗೆ ಗುಡ್ಡದಿಂದ ಫಾಲ್ಸ್ ನೋಡಕ್ಕೆ ಸಿಕ್ಬಿಡ್ತಾವ. ಏನಿಲ್ಲ ಅಂದ್ರೂ ಮಿನಿಮಮ್ 8 to 10 ಫಾಲ್ಸ್ ಅಂತಲೇ ನೀವು ಹೇಳ್ಬೋದು. ನಾವೀಗ ಎಂಟ್ರಾಗ್ಯಾವ್ರಿ ಮಹಾರಾಷ್ಟ್ರದ ಚಿಪ್ಲೂನಿಗೆ. ಸೊ ಇಲ್ಲಿ ಮಠ ನೋಡಿದ್ದ ಒಂದು ಅಧ್ಯಾಯ ಆದ್ರೆ ಇನ್ನು ಮೇಲೆ ನೋಡೋದ ಇನ್ನೊಂದು ಅಧ್ಯಾಯ ರೀ. ಹೌದ್ರಿ, ಬರೀ ನೀವು ಟ್ರೇಲರ್ ನೋಡಿರಿ, ಪೂರಾ ಪಿಕ್ಚರ ಚಿಪ್ಲೂನ್ ಟು ರತ್ನಗಿರಿ ಐತೆ. ಹೌದ್ರಿ, ನೆಕ್ಸ್ಟ್ ಬರುವಂಥ ಸಂಗಮೇಶ್ವರ ರೋಡ ಮತ್ತು ಉಕ್ಷಿ ಟನಲ್ ಆದ್ಮೇಲೆ ಉಕ್ಷಿ ಸ್ಟೇಷನ್ ಬೋಕೆ ಭಾಳ ಸುಂದರ ಅದಾವ್ರಿ. ನಿಮ್ಗೆ ನಾನು 1 to 1 ತೋರ್ಸ್ಕೊಂತ ಹೋಗ್ತೀನಿ. ಕೊಂಕಣ್ ರೈಲ್ವೇಸ್ದ ಟ್ರೂ ಬ್ಯೂಟಿ ನೀವು ಎಕ್ಸ್ಪೀರಿಯನ್ಸು ಮಾಡ್ತೀರಿ. ತಂಪು ಭಾಳ ಐತಿ, ವಡಾಪಾವ್ದು ಎಲ್ಲ ಬರೋದ ಸ್ಟೇಷನ್ ಒಳಗೆ. ಸೊ ನಾವು ಬೆಳಗ್ಗೆ ಒಂದು ಸ್ವಲ್ಪ ನಮ್ದು ಹೈಡ್ರೇಷನ್ ಮಾಡ್ಕೋಬೇಕಂತೇಳಿ ತೊಗೊಂಡೇವ್ರಿ. ಸೌತಿಕಾಯಿ 20 ರೂಪಾಯಿಗೆ ಒಂದು ನೋಡ್ರಿ ಸೌತಿಕಾಯಿ. ಊರಾಗ 20 ರೂಪಾಯಿಗೆ 4 ಬರ್ತಾವೆ, ಬಟ್ ಇಲ್ಲಿ ಕಟ್ ಮಾಡಿ ಸ್ಟೇಷನ್ದಾಗ ಕೊಡಿಸೋಣ. ಅನ್ನ ಹೇಗೆ ಅನ್ನಿಸ್ತಿದೆ ಮಳೆ? ತುಂಬ ಜಾಸ್ತಿ ಇದೆ ಅನ್ನ. ಅಂದರೆ ವಡಾಪಾವ್ ಟ್ರೈ ಮಾಡಿ, ನೀವು ತನ್ನಿ ಜಾಸ್ತಿ ಆಗಿದೆ. ಕರ್ಡ್ ರಿವರ್ ನೋಡ್ರಿ ಇದು.
ನೋಡ್ರಿ ಕರಬೂಡೆ ಟನಲ್. ಇದೇನು ಟನಲ್ ನೋಡೋದಿರಲ್ಲ, ಈ ರೂಟಿದ್ದ ಲಾಂಗೆಸ್ಟ್ ಟನಲ್ ರೀ ಕರಬೂಡೆ ಅಂತೇಳಿ. ಇದು ರಣಪತ್ ಫಾಲ್ಸ್ ಆದ ಒಂದು ಏನು ಟನಲ್ ಆದ್ಮೇಲೆ ಬರುತ್ತೆ ನಿಮ್ಗೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದ. ವಾವ್, ಇಲ್ಲಿ ನೋಡ್ರಿ ನದಿ ಹರಿಯೋದು. ಇನ್ನೊಂದು ಟೈಮ್ ಭಯ್ಯ ಬಂದ್ರೆ ಸೊ ಈ ಟೈಮ್ ತೊಗೊಂಡೇವು ನಾವು ಲೆಮನ್ ಟೀ ನೋಡ್ರಿ ಇಲ್ಲಿ. ಸ್ಯಾಟರ್ಡೇ ನನ್ನ ಸೊ ಲೆಮನ್ ಟೀ ಎಂಜಾಯ್ ಮಾಡತ್ತಿದ್ದೆ. ನಾವೀಗ ಎಂಟ್ರ್ ಆದೀವಿ ನೋಡ್ರಿ ಕೊಂಕಣ್ ಚಾ ರಾಜಧಾನಿ ರತ್ನಗಿರಿ. ಇದೇನ್ರಿ ಇದು ಮಾಲ್ಗಾಡಿ ಎಲ್ಲ ಕಡೆ ನಡ್ಕೊಂತಿರುತ್ತೆ. ವೆದರ್ ಮಾತ್ರ ಮಸ್ತ್ ಐತ್ರಿ, ತಂಪು ತಂಪು. ಕೊಂಕಣ್ ಚಾ ರಾಜಧಾನಿ ಮೇನ್ ಇದು ಕೊಂಕಣ್ದು ಏನೈತಲ್ಲ, ಎಲ್ಲರೂ ಏನೋ ಅವ್ರ ಸಂತೆ ಇರಲಿ ಶಾಪಿಂಗ್ ಇರಲಿ ಎಲ್ಲದಕ್ಕೂ ಬರೋದ ಈ ರತ್ನಗಿರಿಗೆ. ರತ್ನಗಿರಿ ಒಳಗೆ A to Z ಎಲ್ಲ ಸಿಗುತ್ತೆ. ನೀವೇನ್ರ ಇಲ್ಲಿ ಫ್ಲಾಟದು ಖರೀದಿ ಮಾಡೋಕ್ಕೆ ಯೋಚನೆ ಮಾಡತ್ತೀರಂದ್ರೆ ಅದು ಎಲ್ಲ ಇಲ್ಲಿ ಆಪ್ಷನ್ನೂ ಐತಿ. ಭಾಳ ಕಮ್ಮಿ ರೇಟ್ ಒಳಗೆ ಸಿಗ್ತಾವೆ ಅಂತೇಳಿ ನಾನು ಕೇಳ್ಪಟ್ಟನಿ. ಮತ್ತು ನಮ್ಮ ವಿಷ್ಣು ಸರ್ದು ಫಿಲ್ಮ್ ಏಕದಂಥ ಫಿಲ್ಮ್ ಶೂಟ್ ಆಗದಂಥ ಗಣಪತಿ ಪುಲೆ ಅದು ಇಲ್ಲಿನ ಸಮೀಪ ಐತ್ರಿ. ನೀವು ಏನರ ಹೋಗೋಕೆ ಯೋಚನೆ ಮಾಡತ್ತೀರ ಅಂತಂದ್ರೆ ನಮ್ಮ ಮಂಗಳೂರಿಂದಂತೂ ಜಾಸ್ತಿ ಗಾಡಿ ಸಿಗ್ತಾವೆ ನಿಮ್ಗೆ. ಬೆಂಗಳೂರಿಂದ ಕಾರವಾರ ಉಡುಪಿ ಮಂಗಳೂರು ಬೇಕಾದಲ್ಲಿ ಬಂದು ನೀವು ಈ ರತ್ನಗಿರಿಗೆ ಬರ್ಬೋದು. ನಾನು ಸಜೆಸ್ಟ್ ಮಾಡ್ತೀನಿ ಟ್ರೈನಿಗೆ ಬರ್ರಿ, ಭಾರಿ ಮಸ್ತ್ ವ್ಯೂಸ್ ನೋಡೋಕೆ ಸಿಗುತ್ತೆ. ಸ್ಟೇಷನ್ ಒಳಗೆ ಇಲ್ಲೇ ಸೌತೆಕಾಯಿ, ರತ್ನಗಿರಿದು ಫೇಮಸ್ ಅಲ್ಫೋನ್ಸೋನು ಯಾವ ಇವು ತೋತಾಪುರಿ ಮತ್ತು ಇಲ್ಲೇ ಬಾಳೆಹಣ್ಣು ನೋಡೋಕೆ ಸಿಗೋದು. ಸ್ಟೇಷನ್ ಒಳಗೆ ಮಾವಿನ ಹಣ್ಣು ಎಲ್ಲ ಸಿಗ್ತಾವೆ. ನೀವೇನಾರ ಸ್ವಲ್ಪ ಕೊಂಕಣಿ ಟಚ್ ಫುಡ್ ತಿನ್ಬೇಕಂತಂದ್ರೆ ಇಲ್ಲೇ ಟೀ ಸ್ಟಾಲ್ನೂ ಐತಿ. ಇದ್ರೊಳಗೂ ಎಲ್ಲ ನಿಮಗೆ ಕೊಂಕಣಿ ಟಚ್ ಫುಡ್ ಸ್ನ್ಯಾಕ್ಸ್ ಎಲ್ಲ ನೋಡೋಕೆ ಸಿಗ್ತಾವೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಆಪ್ಷನೂ ಇಲ್ಲೇ ಅವೈಲೇಬಲ್ ಐತೆ. ಬಿರಿಯಾನಿ ಸೂಪರ್ ಟೇಸ್ಟಿ ಮನೆ, ಅಂಡಾ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ. ರತ್ನಗಿರಿ ಸ್ಟೇಷನ್ ಒಳಗೆ ನಾನು ಒಂದು ಬಿರಿಯಾನಿ ತೊಗೊಂಡೆ ರೀ 130 ರೂಪಾಯಿಗೆ. ಸೊ ನೋಡೋಣ ಅಂತ ಅವ ಗ್ಯಾರಂಟಿ ಕೊಟ್ಟ ಚಲೋ ಇರುತ್ತೆ ತೊಗೊಂಡೋಗ್ರಿ, ಇಲ್ಲ ರೊಕ್ಕ ವಾಪಸ್ ಕೊಡ್ತಾನೆ ಅಂತ. ರೈಸ್ ಕ್ವಾಲಿಟಿ ನೋಡಂತೂ ಚಲೋ ಅನ್ಸತೈತಿ, ಫ್ರೇಗ್ರೆನ್ಸು ಚಲೋ ಬರತೈತಿ. ಓಕೆ ಓಕೆ, ನಾನು ಮಾಂಡವಿ ಸ್ಟೈಲ್ ಅಂದ್ಕೊಂಡೆ, ಬಟ್ ಇದು ಕೊಂಕಣ್ ಸ್ಟೈಲ್ ವೆಜ್ ಬಿರಿಯಾನಿಗೆ ಸರ್ ಹಿಂಗೈತೆ ನೋಡ್ರಿ. ಸೇಮ್ ಅದ ಬಿರಿಯಾನಿಗೆ ನನಗೆ ಚಿಕನ್ ಹಾಕಿ ಕೊಟ್ರೆ, ಇವ್ರಿಗೆ ವೆಜ್ ಹಾಕಿ ಕೊಟ್ರೆ. ಈಗ ನಾವು ರತ್ನಗಿರಿದ ಫೇಮಸ್ ವ್ಯಾಡಕ್ಟ್ ಕ್ರಾಸ್ ಮಾಡತ್ತೇವ್ರಿ. ನಮ್ದು ಮಧ್ಯಾಹ್ನ ಊಟ ಬಂದದ್ದು ನೋಡ್ರಿ ಇಲ್ಲಿ. ಸೊ ನಾವು ಪ್ಯಾಂಟ್ರಿ ಕಾರಿಂದ ಹೇಳಿದ್ದೀವಿ ಇದೆಲ್ಲ ಬೇಕಂತಂತೇಳಿ ಅವರು ರೆಡಿ ಮಾಡಿಕೊಟ್ರೆ. ನೀವು ಆರ್ಡ್ರ್ ಕೊಡ್ಬೋದು ಹೇಳಿ, ಅವ್ರದ್ದು ಇಲ್ಲೆಲ್ಲ ನಂಬರ್ ಇರ್ತಾವಲ್ಲ ಇವಕ್ಕೆಲ್ಲ ಕಾಲ್ ಮಾಡಿ. ಕೊಂಕಣ್ ರೈಲ್ವೇಸ್ದ ಟ್ರೂ ಬ್ಯೂಟಿ ಅಂತೂ ನಾನು ನಿಮಗೆ ತೋರಿಸಿದೆ ಈಗ. ಬಟ್ ಆಫ್ಟರ್ ರತ್ನಗಿರಿ ನಮಗೆ ಎಲ್ಲೂ ಮಳೆ ನೋಡೋಕೆ ಸಿಕ್ಕಿಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಗುಡ್ಡಗಾಡು ಪ್ರದೇಶದಾಗಂತೂ ಮಳೆ ಆಗಾಗೆ ಇಷ್ಟು ನೀರೆಲ್ಲ ಹರಿಯಾದೈತಿ. ನೀರಂತೂ ಬರೋದೈತ್ರಿ, ಬಟ್ ನಮಗೆ ಇವತ್ತು ಮಳೆ ನೋಡೋಕೆ ಸಿಕ್ಕಿಲ್ಲ ಅಷ್ಟು ನಾ ಎಕ್ಸ್ಪೆಕ್ಟ್ ಮಾಡಿದಷ್ಟು. ಬಟ್ ಭಾಳ ಬೆಸ್ಟ್ ಸಿಕ್ಕತ್ತೆ ನಮ್ಗೆ. ನೋಡ್ರಿ ಇವೆಲ್ಲ ಹೊಳಿ ಖಾಲಿನೇ ಇತ್ತು. ನಾವು ಮಾಂಡವಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ನೀರು ಸಿಗ್ಲಿದ್ದಕ್ಕೆ ಅದು ಇನ್ನೊಂದು ಚಾನಲ್ದಾಗ ಹಾಕ್ಬಿಟ್ಟೈತೆ ನಾನು ವಿಡಿಯೋ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿರಿ ನೀವು, ಪೂರ್ತಿ ವಿಡಿಯೋದೊಳಗೆ ನಮ್ಗೆ ಎಲ್ಲಾರ ಒಂದು ಸ್ವಲ್ಪರ ಬಿಸಿಲು ಕಂಡಂಗೆ ಆಗಿದ್ರಿ, ಎಲ್ಲೂ ಇಲ್ಲ. ಪೂರ್ತಿ ಮಸ್ತ್ ತಂಪು ವಾತಾವರಣ, ಬೆಟ್ಟ ಗುಡ್ಡ, ಫಾಗ್, ಮಳೆ, ಭಾಳ ಮೆಮೊರೇಬಲ್ ಟ್ರೈನ್ ಜರ್ನಿ ನೋಡ್ರಿ ಇದು. ಕೊಂಕಣ್ ರೈಲ್ವೆ ಜರ್ನಿ ಮಾಡೋಕ್ಕೆ ಯೋಚನೆ ಮಾಡತ್ತಾರೆ ಮುಂಬೈ ಟು ಗೋವಾ, ಗೋವಾ ಟು ಮುಂಬೈ ಅಂತಂತಂದ್ರೆ ಇದು ಪೀಕ್ ಟೈಮ. ಜುಲೈ ಮತ್ತು ಆಗಸ್ಟ್ ಫಸ್ಟ್ ವೀಕ್ ಮಟ್ಟ ಅಷ್ಟೇ ಮೇನ್ ಇರುತ್ತೆ ನಿಮ್ಗೆ. ಅಂದ್ರೆ ನಿಮಗೆ ಮಳೆನೂ ಬೇಕಂತಂದ್ರೆ, ಇಲ್ಲಾಂದ್ರೆ ನಿಮ್ಗೆ ಅಪ್ ಟು ಸೆಪ್ಟೆಂಬರ್ ಮಟನೂ ಚಲೋ ಸಿಗುತ್ತೆ. ನಾವೀಗ ರಾಜಾಪುರ ರೋಡ್ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆದೀವಿ ರೀ. ಭಾಳ ಫೇವ್ರೇಟ್ ರೈಲ್ವೆ ಸ್ಟೇಷನ್ ನಂಗಿದೆ ರತ್ನಗಿರಿ ಮತ್ತು ಗೋವಾ ನಡುವೆ. ಯಾಕಂದ್ರೆ ಈ ಸ್ಟೇಷನ್ ಮಿಡಲ್ ಒಳಗೆ ನಮಗೆ ನೋಡೋಕೆ ಸಿಗುತ್ತೆ ವಾಟರ್ ಫಾಲ್ಸ್. ಸೊ ನೋಡೋಣ ಅಂತ ಐತೋ ಇಲ್ಲೋ ಅಂಥೇಳಿ ಇಲ್ಲೇ ಮುಂದೆ ಬರುತ್ತದೆ. ಇಲ್ಲಿ ಭಾಳ ಮಳೆ ಆಗಿ ಹೋದಂಗೆ ಐತ್ರಿ. ಈಗ ಜಸ್ಟ್ ಈಗೂ ಮಳೆ ಆಗೋದ್ರಾಗೈತಿ, ನೀವು ನೋಡ್ಬೋದಿಲ್ಲ. ಓ ಇಲ್ಲೈತೆ ನೋಡ್ರಿ, ಇದೆ ನಾನು ಹೇಳೋದಿದ್ದೆ ರಾಜಾಪುರ ರೋಡ್ದು ವಾಟರ್ ಫಾಲ್ಸ್.
ನಾವೀಗ ಸ್ಕಿಪ್ ಮಾಡತ್ತೀವಿ ರಾಜಾಪುರ ರೋಡ್ನ, ಸ್ಟಾಪ್ ಇಲ್ಲ ನಮ್ದಿಲ್ಲಿ. ನೋಡ್ರಿ ಮಳೆ ಆಗದ ದಿನ ಇಲ್ಲಿ ಕುಡ್ದಾಗೆಲ್ಲ ಸ್ಟಾರ್ಟ್ ಆದ ಮಳೆ. ಇಲ್ಲಿ ನೋಡ್ರಿ ಫಾಲ್ಸ್. ಏನು ಮಸ್ತ್ ಐತಿ ಇದು. ವಾಪಸ್ ತುಫಾನಿ ಮಳಿ ವಾಪಸ್ ಬಂತು ನೋಡ್ರಿ. ಅದೇನು ಖೇಡ್ ಒಳಗೆ ಬಂದಿತ್ತಲ್ಲ ಅದು ಈಗ ವಾಪಸ್ ಬಂತು ರಾಜಾಪುರ ಒಳಗೆ. ಓ ಬೈ 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 ಇದಕ್ಕಂತಾರ ನೋಡ್ರಿ ರೆಡ್ ಅಲರ್ಟ್ ಇತ್ತು ಮಳಿ. ರೆಡ್ ಅಲರ್ಟ್ ನೋಡ್ಕೊಂಡ್ ಬಂದಿದ್ವಿ, ಈಗ ನೋಡಕ್ ಸಿಗಾಗತ್ತೆ. ಗೋವಾ ಒಳಗೂ ಕಂಟಿನ್ಯೂಸ್ ಆಗಿ ಭಾಳ ಮಳೆ ಐತಿ. ಸೊ ಜಸ್ಟ್ ಈಗ ನ್ಯೂಸ್ ನೋಡಿದೀವ್ರಿ ನಾವು, ಚೇಸಿಂಗ್ ಮಾನ್ಸೂನ್ ಅಂತೂ ಸೀರೀಸ್ ನಡೆಯತ್ತೆ, ನಿಮ್ಗೆ ಗೊತ್ತಿದ್ದೈತಿ. ಮುಂಬೈ ಮತ್ತು ಪುಣೆ ಒಳಗೆ ಫುಲ್ ರೆಡ್ ಅಲರ್ಟ್ ಐತಿ. 2 ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಐತಿ. ಸೊ ನಮ್ಮ ಪ್ಲ್ಯಾನ್ ಬಂತ, ಈಗ ವಾಪಸ್ ನಾವು ಗೋವಾದ ದೂದ್ಸಾಗರ್ ಪ್ಲ್ಯಾನ್ನ ಡ್ರಾಪ್ ಮಾಡಿ ಈಗ ಹೊಂಟೇವ್ರಿ ಮುಂಬೈ ಪುಣೆಗೆ. ಹೌದಾ, ಈಗ ನಾವು ನೆಕ್ಸ್ಟ್ ಕನಕವಲ್ಲಿ ಅಂಥೇಳಿ ರೈಲ್ವೆ ಸ್ಟೇಷನ್ ಬರುತ್ತೆ, ಅಲ್ಲಿ ಡಿಬೋರ್ಡ್ ಮಾಡಿ ಎರ್ನಾಕುಲಮಿಂದ ಪುಣೆಗೆ ಹೋಗುವಂಥ ಸೂಪರ್ ಫಾಸ್ಟ್. ಪೂರ್ಣ ಅಲ್ಲ, ಇನ್ನೊಂದು ವಾರಕ್ಕೆ 2 ದಿನ ಓಡುತ್ತಾ ಸೂಪರ್ ಫಾಸ್ಟ್ ಅಂತೇಳಿ ಆ ಟ್ರೈನ್ನ ತೊಗೊಂಡು ನಾವು ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕಿದ್ದೀವಿ. ತಗೋರ್ ಹೊಡ್ತಾ ನಿಂದ್ರಾತೆ ಇಲ್ಲ ಇದು. ಅದು ಹೆಂಗಂತ ನಾರ್ಮಲ್ ಆಗಿ ಬರಂಗಿಲ್ಲ ರೀ, ಇದು ಪೂರ್ತಿ ಕ್ರಾಸ್ ವಿಂಡ್ಸ್ ಮೇಲೆ ಭಾಳ ಜೋರು ಬೀಳುತ್ತೆ ಮಳೆ ಇಲ್ಲಿ. ಇಷ್ಟೆಲ್ಲ ಮಳೆ ಆಗತ್ತೆ ಅಂತೇಳಿ ಕಾರಣಕ್ಕೆ ನಾನು ಕೊಂಕಣ್ ರೈಲ್ವೆ ಒಳಗೆ ಸಪ್ರೇಟಾಗಿ ಟೈಮ್ ಟೇಬಲ್ ಬರತ್ತೆ ರೀ, ಮಾನ್ಸೂನ್ ಟೈಮ್ ಟೇಬಲ್ ಅಂತೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಬಂದು ಮಳೆ. ಈ ಮಾನ್ಸೂನ್ ಟೈಮ್ ಟೇಬಲ್ ಒಳಗೆ ಏನಾಗತ್ತೆ ಅಂತಂದ್ರೆ, ಓ ತಡ್ರಿ ಹೇಳ್ತಾನೆ, ಇದು ಮಳೆ ನೋಡ್ರಿ ನೀವು ಮೊದಲು. ಟ್ರ್ಯಾಕದ ಸ್ಪೀಡ ಅಲ್ಲೆಲ್ಲೇ ಕಾಷನ್ ಹಾಕ್ತಾರೆ ರೀ, ಅಂದ್ರೆ ಟೆಂಪ್ರರಿ ಕಾಷನ್ ಹಾಕ್ತಾರೆ. ಮಳೆಗಾಲದಾಗ ಏನು ಸ್ಟೀಪ್ ಇದನ್ನು ಜರ್ದು ಏನಾಗಬಾರ್ದು ಅಂಥೇಳಿ ಸ್ಪೀಡ್ ಕಮ್ಮಿ ಮಾಡ್ತಾರೆ. ಅದ್ರ ಸಂಬಂಧ ಎಲ್ಲ ಗಾಡಿಗಳ್ದು ಸ್ಲ್ಯಾಕ ಜಾಸ್ತಿ ಮಾಡ್ತಾರೆ, ಸ್ಪೀಡ್ ಕಮ್ಮಿ ಇರುತ್ತೆ. ಸೊ 120 ಯಾವ ಗಾಡಿ ಹೋಗಂಗಿಲ್ಲ ಈ ದಿನಗಳೊಳಗೆ. ಇದೆ ನೋಡ್ರಿ ನಮ್ಮದು ಸ್ಟೇಷನ್ ಕನಕವಲ್ಲಿ. ಇಲ್ಲೇ ಹೇಳಿದ್ ನಾವೀಗ. ಇಲ್ಲೂ ಜಿನ್ನಗ ಮಳೆ ಆಗತ್ತದೆ. ಒಂದೂವರೆ ತಾಸು ಡಿಲೇ ಆಗ್ಯಾವ್ರಿ ನಾವೀಗ. ಎಂಟ್ರಾಗ್ಯಾವಿ ಕನಕವಲ್ಲಿಗೆ. ವೆದರ್ ನೋಡ್ರಿ ಇಲ್ಲೇ ಸಣ್ಣಗೆ ಡ್ರಿಸಲ್ ಆಗದಿತ್ತು, ಸ್ವಲ್ಪ ನಿಂತ್ಕೊಂತ ಹಂಗೆ ಬರೋದು ಹೋಗೋದು ಮಾಡೋದತ್ತೆ. ಕಂಟಿನ್ಯೂಸ್ ಜರ್ನಿ ಒಳಗೆ ನೋಡ್ರಿ ಅಂತೇಳಿ ಅನ್ಕೋತೀನಿ. ಸೊ ನಿನ್ನೆ ನಾವು ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ 4:20ಕ್ಕೆ ಭೋಪಾಲ್ದಿಂದ ಮಧ್ಯಪ್ರದೇಶದ. ಈಗ ಬಂದೇವೆ ನಾವು ಮಹಾರಾಷ್ಟ್ರದ ಕನಕವಲ್ಲಿ ಕೊಂಕಣ್ ಪಾರ್ಟಿಗೆ. ಸೊ ಮುಂದೆ ಹೋಗೋ ಜರ್ನಿ ಇತ್ತು ಎಲ್ಲ ಹೇಳಿದೆ ನಿಮ್ಗೆ, ಕೋಸ್ಟಲ್ ಕರ್ನಾಟಕ ಎಲ್ಲ ತೋರಿಸ್ತಾನೆ ಅಂತೇಳಿ. ಬಟ್ ಅದೆಲ್ಲ ರಾತ್ರಿ ಬಂದ್ಬಿಡುತ್ತೆ. ಸೊ ನಮ್ಗೆ ಹೇಳ್ದಂಗೆ ಪುಣೆ ಮುಂಬೈ ರೂಟ್ ಮಾಡೋದೈತಿ, ಅದಕ್ಕೆ ಪಟ್ ಅಂತ ಹೊಡ್ತೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಪುಣೆ ಮುಂಬೈ ರೂಟ್ ನೋಡೋಕೆ ಸಿಗುತ್ತೆ. ಸೊ ಈ ಕೊಂಕಣ್ ಪಾಠದ ವಿಡಿಯೋ ಹೆಂಗೆ ಅನ್ನಿಸ್ತ್ರಿ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಂಗಂತೂ ಭಾರಿ ಮಜಾ ಬಂತ. ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 20 to 30 ನಾವು ವಾಟರ್ ಫಾಲ್ಸ್ ನೋಡಿದ್ದೀವಿ. ಹಂಗಂಗೆ ಸಣ್ಣ ಸಣ್ಣ ಜರಿನೂ ನೋಡಿದ್ದೀವಿ, ದೊಡ್ಡ ದೊಡ್ಡ ವಾಟರ್ ಫಾಲ್ ನೋಡಿದ್ವಿ, ಬೆಟ್ಟ ಗುಡ್ಡದಿಂದನೂ ನೀರು ಬೀಳೋದನ್ನು ನೋಡಿದ್ದೀವಿ, ರಣಪತ್ ವಾಟರ್ ಫಾಲ್ಸು ನೋಡಿದ್ವಿ. ಇನ್ನೇನೇನು ಬೇಕು ಹೇಳ್ರಿ. ಈ ಗಾಡಿ ನಾಳೆ ಬೆಳಗ್ಗೆ ಎರ್ನಾಕುಲಮ್ಗೆ ಹೋಗಿ ಮುಟ್ಟುತ್ತೆ. ಸೊ ಇನ್ನೂ ಇದ್ರದ್ದು ಆಲ್ಮೋಸ್ಟ್ ನಂಗೆ ಅನ್ಸ್ಬಿಟ್ಟಿಗೆ 16 ತಾಸಿನ ಜರ್ನಿ ಇದ್ರಿ. ಸೊ ಇದು ಇಲ್ಲಿಂದ ಹೋಗುತ್ತೆ ಮಡಗಾಂವ, ಕಾರವಾರ, ಮಂಗಳೂರು, ಆಮೇಲೆ ಎರ್ನಾಕುಲಮ್ಮ ಬೆಳಗ್ಗೆ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಡಿಪಾರ್ಟ್ ಆಗಿನೂ ಬಿಡುತ್ತೆ.
ಸೊ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.